ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ದಿಸ್ ಎ ಡಿ ವ್ಲಾಗ್ಸ್ ಆಲ್ ದ ವೇ ಫ್ರಮ್ ಮೈಸೂರು. ಮಳೆ ಬೇರೆ ಬರ್ತಿದೆ, ಮೋಡ ತುಂಬಾ ಕಾಣಿಸ್ತಾ ಇದೆ. ಸೊ ನಾವು ಯಾಕೆ ಬಂದಿದ್ದೀವಿ ಅಂದರೆ, ದಿಸ್ ಇಸ್ ದ ರೆಡ್ ಬಾಟ್. ನಮ್ಮದು ರೆಡ್ ಬಾಟ್ 800 ಗಾಡಿ. ಇದು ಬಂದುಬಿಟ್ಟು ನಮ್ಮ ಫ್ರೆಂಡ್ ಅವ್ರದ್ದು ಗಾಡಿ. ಬನ್ನಿ ಹೆಂಗಿದೆ ನೋಡೋಣ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಒಳಗೆ ಬನ್ನಿ, ಒಳಗೆ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ ನೋಡಿ ಹೇಗಿದೆ ಅಂತ. ಫುಲ್ ರೆಡ್, ಮೇಲೂ ಕೆಳಗೆ ಎಲ್ಲ ರೆಡ್. ಈ ಗಾಡಿ ಒಂದು RCB ಬಿಗ್ ಫ್ಯಾನ್ ಅನಿಸುತ್ತೆ, ಅದಕ್ಕೆ ಎಲ್ಲ ಕಡೆ ರೆಡ್ ಹಾಕಿದ್ದಾರೆ. ಸೊ ಬಂದುಬಿಟ್ಟು ಡಿಕ್ಕಿ ನೋಡೋಣ, ಬೂಟ್ ಸ್ಪೇಸ್ ಎಷ್ಟಿದೆ ಅಂತ. ಹೋಯ್ದೇನಪ್ಪ, LPG ಸಿಲಿಂಡರ್ ಹಾಕ್ಬಿಟ್ಟಿದ್ದಾರೆ ಬ್ಯಾಕ್ ಸೈಡು. ಸೊ ಇದು ಬಂದುಬಿಟ್ಟು LPGಯಲ್ಲಿ ಓಡೋದು ಗಾಡಿ. 10 ಲೀಟರ್ಸ್ ಇದೆ ಕೆಪಾಸಿಟಿ. ಆಮೇಲೆ ಇದರಲ್ಲಿ ಪೆಟ್ರೋಲ್ ಟ್ಯಾಂಕ್ ಇಲ್ಲ, ಒಂದು ಹೊಸ ವಿಷಯ. ಇದರಲ್ಲಿ ಟ್ಯಾಂಕರೇ ತೆಗ್ದಾಕಿದ್ದಾರೆ. ಸೊ ನಮ್ಮ ರೆಡ್ ಬಾಟ್ದು ಟೈರ್ ನೋಡ್ಕೊಳ್ಳಿ, 145/70 ಕೊಟ್ಟಿದ್ದಾರೆ. 12 ಇಂಚಸ್ ಟೈರ್ಸು, ಮುಂದೆನೂ ಹಿಂದೆನೂ. ಆಮೇಲೆ ಮುಂದೆ ನಾರ್ಮಲ್ ಆಗಿರೋ ಒಂದು ಹೆಡ್ಲೈಟ್ ಕೊಟ್ಟಿದ್ದಾರೆ. ಆಮೇಲೆ ನಂಬರ್ ಪ್ಲೇಟ್ ಇದೆ. ಇನ್ನೇನು ಹೇಳೋಣ ಹೇಳಿ, ಮುಂದೆ ಏನಿದೆ ಅಂತ. ಈ ಕಾರ್ನ ಫಾರ್ಮುಲಾ 1 ರೇಸಿಂಗ್ ಕರ್ಕೊಂಡು ಹೋಗ್ಬೇಕಿತ್ತು ಅನಿಸುತ್ತೆ, ಆಗಿಲ್ಲ ಅಂತ ಫಾರ್ಮುಲಾ 1 ಕಾರ್ನನ್ನೇ ಕಾರ್ ಒಳಗೆ ಹಾಕಿದ್ದಾರೆ. ನೋಡಿ, ಮುಂದೆ ಫಾರ್ಮುಲಾ ಗಾಡಿ 3 ಹಾಕಿದ್ದಾರೆ. ಸ್ಟೇರಿಂಗ್ ನೋಡಿ, ನಾರ್ಮಲ್ ಸ್ಟೇರಿಂಗ್ ಒಂದು. ಇದ್ರ ಗೇರ್ ಬಂದುಬಿಟ್ಟು 4+1, 4 ಗೇರ್ ಇದೆ. ಬನ್ನಿ ಒಳಗೆ ಹೋಗೋಣ, ಒಳಗೆ ಹೋಗಿ ಕೂತ್ಕೊಳ್ಳೋಣ. ಒಳಗಿಂದ ವ್ಯೂ ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಹೇಗಿದೆ ಅಂತ, ಲೆಫ್ಟ್ ರೈಟ್ ಮೇಲೆ ಕೆಳಗೆ. ಒಳಗೆ ನೋಡಿದ್ರೆ ಹೀಗಿದೆ, ಮುಂದೆ ನೋಡಿದ್ರೆ ನಾರ್ಮಲಾಗಿ 800 ಗಾಡಿಗೆ ಏನಿದೆ ಅದೇ ಕೊಟ್ಟಿದ್ದಾರೆ, ಎಲ್ಲ ಹಾಗೇ ಇದೆ, ಏನು ಚೇಂಜಸ್ ಮಾಡೋಕ್ಕೆ ಹೋಗಲಿಲ್ಲ. ಆಮೇಲೆ ಬನ್ನಿ ಹಾಗೆ ಒಂದು ರೌಂಡ್ ಹಾಕೊಂಬರೋಣ, ಏನಂತೀರಾ? ಲೆಟ್ಸ್ ಗೋ. 12 seconds later. ಈ ರೆಡ್ ಬಾಟ್ ಬಂದುಬಿಟ್ಟು 7ರಿಂದ 8 ಮೈಲೇಜ್ ಕೊಡುತ್ತೆ ಅಷ್ಟೇ. ಫುಲ್ ಟ್ಯಾಂಕಲ್ಲಿ ಒಂದು 70 to 80 ಕಿಲೋಮೀಟರ್ಸ್ ಓಡಿಸ್ಬೋದು ಅಷ್ಟೇ. ರೆಡ್ ಬಾಟ್ ಬಂದುಬಿಟ್ಟು 90s ಕಿಡ್ಸ್, ಯಾಕಂದರೆ ಇದು 1991, 32 ಇಯರ್ಸ್ ಓಲ್ಡ್ ಆಗಿದೆ. ಆಮೇಲೆ ಇದರಲ್ಲಿ ಎಲ್ಲನೂ ಇದೆ. ಏನು ಮಿಸ್ಸಿಂಗ್ ಅಂದರೆ ಇದ್ರ ಬಂಪರ್ ಮಿಸ್ಸಿಂಗ್ ಅಷ್ಟೇ. ಆಮೇಲೆ ಅದು ಬಿಟ್ಟರೆ ಎಲ್ಲನೂ ಕರೆಕ್ಟಾಗಿದೆ. ಈ ಕಾರಲ್ಲಂತೂ 0% ಸೇಫ್ಟಿ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಒಂಚೂರು ಸೇಫ್ಟಿನೇ ಇಲ್ಲ. ಈ ಗಾಡಿಯೆಲ್ಲ ಯಾಕೆ ತೊಗೊಳ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಜೊತೆ ಸುಮ್ಮನೆ ಸುತ್ತಾಡೋಕ್ಕೆ, ಅಕ್ಕಪಕ್ಕ ಹಳ್ಳಿಗಳಿಗೆ ಹೋಗೋಕ್ಕೆ, ಸುಮ್ಮನೆ ಸುತ್ತಾಡೋಕ್ಕೇನೆ ತೊಗೋಬೇಕು. ಲಾಂಗ್ ಅಂತ ಇದರಲ್ಲಿ ಹೊಡಿಯೋಕ್ಕಾಗಲ್ಲ. ಹಾಗೆ ಹೋಗುವಾಗ ನೋಡ್ಕೊಂಡು ಹೋಗಬೇಕು. ನೋಡ್ಕೊಂಡು ಹೋಗಿಲ್ಲ ಅಂದರೆ ನೆಕ್ಸ್ಟ್ ನಮ್ಮನ್ನ ನೋಡ್ಕೊಳ್ಳೋಕ್ಕೆ ನಾವೇ ಇರಲ್ಲ. ಇವತ್ತು ಹೇಳ್ಬೇಕಂದ್ರೆ ಕೊನೆಯ ಆಷಾಢ ಶುಕ್ರವಾರ. ಟ್ರಾಫಿಕ್ ನೋಡುವುದು ಹೇಗಿದೆ ಅಂತ. ಇಲ್ಲಿ ಟ್ರಾಫಿಕ್ ಇಲ್ಲ, ಅಲ್ಲಿ ಬೆಟ್ಟದ ಪಾದ ಹತ್ರ ಅಂತೂ ತುಂಬಾ ಟ್ರಾಫಿಕ್ ಇದೆ. ಇಲ್ಲಿ ಟ್ರಾಫಿಕ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ, ನನಗಂತೂ ತಲೆನೇ ಕೆಟ್ಟೋಗುತ್ತೆ ಟ್ರಾಫಿಕಲ್ಲಿ. ಈಗಲೇ ಸ್ವಲ್ಪ ಬಿಟ್ಟು ಕಾಲೇಜ್ ಮುಗಿಸ್ಕೊಂಬಂದಿದ್ದೀನಿ. ಈ ಟ್ರಾಫಿಕಲ್ಲಿ ತಲೆ ಕೆಟ್ಟ ಚಿತ್ರಾನ್ನ ಆಗೋಗುತ್ತೆ, ಏನು ಮಾಡೋಣ. ಸೊ ಇದು ಯಾರಪ್ಪ ತಗೋಬೇಕು, ಯಾರಿಗಪ್ಪ ಈ ಗಾಡಿ ಬೇಕು ಅಂತ ಹೇಳೋರಿಗೆ, ಯಾರಿಗೆ ಗಾಡಿಯಲ್ಲಿ ಆಟಾಡಬೇಕು, ಯಾರಿಗೆ ಗಾಡಿಯಲ್ಲಿ ಕಲಿಬೇಕು, ಯಾರಿಗೆ ಗಾಡಿ ಅಂತ ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗಾಡಿನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಹೇಳೋರಿಗೆ ಈ ಗಾಡಿ ತೊಗೋಬೋದು. ಅದರಲ್ಲಿ ಆರಾಮಾಗಿ ಕಲಿತು ಹಂಗೆ ಅಪ್ಗ್ರೇಡ್ ಮಾಡ್ಕೊಂಡು ಹೋಯ್ತಾ ಇನ್ನು ಅಪ್ಗ್ರೇಡ್ ಮಾಡಿ ಗಾಡಿನ ಈ ಗಾಡೀಲಿ ಸ್ಟಾರ್ಟ್ ಮಾಡಿದ್ರೆ ಅಂತೂ ಸೂಪರಾಗಿರುತ್ತೆ. ಆಮೇಲೆ ಈ ನಮ್ಮ ರೆಡ್ ಬಾಟ್ದು ವೀಕ್ನೆಸ್ ಏನಂದರೆ ಇದು ಬ್ಯಾಟ್ರಿ ಬಂದುಬಿಟ್ಟು ತುಂಬಾ ವೀಕ್ ಇದೆ. 2-3 ಸತಿ ಜಂಪ್ ಸ್ಟಾರ್ಟ್ ಮಾಡಿದ್ದಾಯಿತು. ಇಲ್ಲೇ ಈ ಜಾಗದಲ್ಲೇ ಮಾಡಿಸ್ತೀವಿ, ಮೊನ್ನೆ ಎಲ್ಲ ಮಾಡಿಸ್ತೀವಿ. ತುಂಬಾ ಕಷ್ಟಪಟ್ವಿ. ನನ್ನ ಮನೆಯಿಂದ ಇಲ್ಲಿವರೆಗೂ ಟೋನಿಯಲ್ಲಿ ಟೋ ಮಾಡ್ಕೊಂಬಂದಿದ್ದೀನಿ. ನೀವು ನಂಬ್ತಿರೋ ಬಿಡ್ತಿರೋ, ಇಲ್ಲಿ ತನಕ ಟೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಸ್ವಲ್ಪನೇ ಕ್ಷಣದಲ್ಲಿ ನಮ್ಮ ರೆಡ್ ಬಾಟಿಗೆ ಬಾಯ್ ಹೇಳಿ ಹಾಗೆ ಬರ್ತಾ ಆಷಾಢ ಶುಕ್ರವಾರ ಅದು ಪಲಾವ್ ತಿನ್ಕೊಂಡು ಮನೆಗೆ ಹೋಗುವ ಸಮಯ ಆಗಿದೆ. ಬನ್ನಿ. ಸೊ ಇಲ್ಲಿ ಬಂದಿದ್ದೀವಿ ಓನರ್ಗೆ ಗಾಡಿ ಕೊಡೋಕ್ಕೆ. ಬನ್ನಿ ಹೋಗೋಣ. ಸೊ ದಿಸ್ ವಾಸ್ ದ ರೆಡ್ ಬಾಟ್ ಫಾರ್ ಯು ಗೈಸ್. ಹೇಗಿತ್ತು ಎಕ್ಸ್ಪೀರಿಯನ್ಸ್, ಹೇಗಿತ್ತು ವಿಡಿಯೋ ಅಂತ ಕಮೆಂಟಲ್ಲಿ ತಿಳಿಸಿ ಹೇಳಿ. ಸೊ ನಮ್ಮ ರೆಡ್ ಬಾಟಿಗೆ ಬಾಯ್ ಹೇಳುವ ಸಮಯ. ಸೊ ದಿಸ್ ವಾಸ್ ದ ವಿಡಿಯೋ ಫಾರ್ ಯು ಆಲ್ ಗೈಸ್. ಹೇಗಿತ್ತು? ಓಕೆ, ನಾನು ವಿದಾಯ ಹೇಳೋ ಸಮಯ. ಟೇಕ್ ಕೇರ್, ಬಾಯ್. ದಿಸ್ ಇಸ್ ರೆಡಿ ವ್ಲಾಗ್ಸ್.